ಎಲ್ರಿಗೂ ನಮಸ್ಕಾರ. ನಾನು ಪ್ರಸಾದ್ ಮಾವರ್ಕರ್, ಉಪನ್ಯಾಸಕ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿಭಾಗ. ನಾನಿವತ್ತು ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗಳಿಗೆ ದೇರ್ ಈಸ್ ಒಂದು ಸಬ್ಜೆಕ್ಟು ಆರ್ಮ್ ಅಂತ, ಅಡ್ವಾನ್ಸ್ಡ್ ರಿಸ್ಕ್ ಮಷೀನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಏನಿದೆ ಅಂದರೆ ಬರೆದ್ಬಿಡ್ತೀನಿ ನಾನು. ಪ್ರೋಗ್ರಾಮ್ ಟು ಫೈಂಡ್ ಫ್ಯಾಕ್ಟೋರಿಯಲ್ ಆಫ್ ಅ ನಂಬರ್. ಓಕೆ, ಈ ಪ್ರೋಗ್ರಾಮು ನಾನು ಆಲ್ರೆಡಿ ಪ್ರೋಗ್ರಾಮನ್ನು ಬರೆದಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಐ ವಿಲ್ ಕೀಪ್ ಎಕ್ಸ್ಪ್ಲೇನಿಂಗ್ ದಿಸ್ ಈಸ್ ದ ಪ್ರೋಗ್ರಾಮ್. ದಿಸ್ ಇಸ್ ಅ ಆರ್ಮ್ ಪ್ರೋಗ್ರಾಮ್. ಈ ಆರ್ಮ್ ಪ್ರೋಗ್ರಾಮ್ ಏನು ಮಾಡುತ್ತೆ, ಯಾವುದೇ ಒಂದು ನಂಬರ್ ಕೊಟ್ಟರೆ ಆ ಪ್ರೋಗ್ರಾಮ್ಗೆ ಯಾವುದೇ ನಂಬರನ್ನು ಫೀಡ್ ಮಾಡಿದಾಗ ನಮಗೇನು ಕೊಡುತ್ತೆ, ಅದು ಫ್ಯಾಕ್ಟೋರಿಯಲ್ ಆಫ್ ಅ ನಂಬರನ್ನು ಕೊಡುತ್ತೆ. ನಾವು ಏನು ನಂಬರ್ ಎಂಟರ್ ಮಾಡಿರ್ತೀವಿ ಆ ನಂಬರ್ದು ಫ್ಯಾಕ್ಟೋರಿಯಲನ್ನು ಕೊಡುತ್ತೆ. ಬಿಫೋರ್ ದ್ಯಾಟ್, ಫ್ಯಾಕ್ಟೋರಿಯಲ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನನಗೆ ಫ್ಯಾಕ್ಟೋರಿಯಲ್ ಆಫ್ 5 ಬೇಕಾಗಿತ್ತು. ಫ್ಯಾಕ್ಟೋರಿಯಲ್ ಆಫ್ 5 ಅಂದರೆ ಆ ನಂಬರನ್ನು ಇನ್ಕ್ಲೂಡ್ ಮಾಡಿಕೊಂಡು, ಏನು ನಂಬರ್ ಕೇಳಿರ್ತೀವಲ್ಲ ಆ ನಂಬರನ್ನು ಇನ್ಕ್ಲೂಡ್ ಮಾಡಿಕೊಂಡು ವಿ ಹ್ಯಾವ್ ಟು ಮಲ್ಟಿಪ್ಲೈ 5 ಹಿಡ್ಕೊಂಡು, ದೆನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಅಪ್ ಟು 1, 5, 4, 3, 2, 1 1ರವರೆಗೂ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. 5 4 ಸ 20, 23 ಸ 60, 62 ಸ 120. ದಿಸ್ ಇಸ್ 120. 5ರ ಫ್ಯಾಕ್ಟೋರಿಯಲ್ ಏನಾಗುತ್ತೆ, 120 ಆಗುತ್ತೆ. ಅದೇ ರೀತಿ ಯು ಸಿ ಫ್ಯಾಕ್ಟೋರಿಯಲ್ ಆಫ್ 6 ಇಸ್ 6 ಇಂಟು 5 ಮಲ್ಟಿಪ್ಲೈಡ್ ಬೈ 4 ಮಲ್ಟಿಪ್ಲೈಡ್ ಬೈ 3 ಕ್ರಾಸ್ 2 ಕ್ರಾಸ್ 1, ದಟ್ ಈಸ್ 6 5 ಸ 30, 34 ಸ 120, 120 3 ಸ 360, 362 ಸ 720. ಸೊ 6 ಫ್ಯಾಕ್ಟೋರಿಯಲ್ ಈಸ್ 720. ಹಾಗೆ ನಾವು ಯಾವುದೇ ನಂಬರ್ ಕೊಟ್ಟರು ಕೂಡ ಈ ಪ್ರೋಗ್ರಾಮ್ ಏನು ಮಾಡುತ್ತಪ್ಪ ಅಂದರೆ ಆ ನಂಬರ್ದು ಫ್ಯಾಕ್ಟೋರಿಯಲನ್ನು ಕಂಡುಹಿಡಿಯುತ್ತೆ, ಆ ರಿಸಲ್ಟನ್ನು ನಮಗೆ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಹಿಯರ್. ಸಿ, ಫಸ್ಟ್ ನಾವು ಏನು ಬರೆದಿದ್ದೀವಿ ಇಲ್ಲಿ, ಹಿಯರ್ ವಿ ಹ್ಯಾವ್ ಏರಿಯಾ ಅನ್ನೋದು ದಟ್ ಈಸ್ ಅ ಕೀವರ್ಡ್ ದಟ್ ವಿ ಯೂಸ್ ಇನ್, ನಾವು ಆರ್ಮ್ ಪ್ರೋಗ್ರಾಮ್ಗಳ ಬರಿಬೇಕಾದ್ರೆ ಏರಿಯಾ ಅನ್ನೋದನ್ನು ಕೀವರ್ಡ್ ಬರಿತೀವಿ. ಏನು ಹೇಳುತ್ತೆ ಇದು, ನಮ್ಮ ಪ್ರೋಗ್ರಾಮ್ಗೆ ಒಂದು ಸ್ಪೆಸಿಫಿಕ್ ಲೊಕೇಶನನ್ನು ನಾವು ಡಿಫೈನ್ ಮಾಡ್ತೀವಿ. ಏರಿಯಾ ಅಂದರೆ ನಮಗೆ ಸ್ಪೆಸಿಫಿಕ್ ಲೊಕೇಶನನ್ನು ಅಥವಾ ಸ್ಪೆಸಿಫಿಕ್ ಮೆಮ್ರಿಯನ್ನು ರಿಸರ್ವ್ ಮಾಡಿದ ಹಾಗೆ, ನಮ್ಮ ಪ್ರೋಗ್ರಾಮ್ಗೆ ಒಂದು ಮೆಮ್ರಿನ ರಿಸರ್ವ್ ಮಾಡಿದ ಹಾಗೆ. ದೆನ್ ಫ್ಯಾಕ್ಟ್, ದಿಸ್ ಇಸ್ ಅ ನೇಮ್ ಆಫ್ ದ ಪ್ರೋಗ್ರಾಮ್. ನಾವು ಏನಾದರೂ ನೇಮನ್ನು ಕೊಡ್ಬೋದು. ನಾವು ಪ್ರೋಗ್ರಾಮ್ ಏನು ಬರೀತಾ ಇದ್ದೋ, ವಾಟ್ ಎವರ್ ಪ್ರೋಗ್ರಾಮ್ಸ್ ವಿ ಆರ್ ರೈಟಿಂಗ್ ರಿಲೇಟೆಡ್ ಟು ದ್ಯಾಟ್ ಪ್ರೋಗ್ರಾಮ್ ವಿ ಹ್ಯಾವ್ ಟು ನೇಮ್ ಇಟ್. ಅದಕ್ಕೆ ಆ ಪ್ರೋಗ್ರಾಮ್ಗೆ ಒಂದು ಹೆಸರು ಕೊಡ್ತೀವಿ. ದೆನ್ ವಿ ರೈಟ್ ಹಿಯರ್ ಕೋಡ್, ದೆನ್ ವಿ ರೈಟ್ ರೀಡ್ ಓನ್ಲಿ. ದೀಸ್ ಆರ್ ಆಲ್ ಕೀವರ್ಡ್ಸ್. ಕೋಡ್ ಯಾಕೆ ಬರೀತೀವಪ್ಪ ಅಂದರೆ, ಪ್ರೋಗ್ರಾಮಲ್ಲಿ ನಾವು ನಮ್ಮ ಪ್ರೋಗ್ರಾಮ್ ನಾವು ಏನು ಏರಿಯಾ ಡಿಫೈನ್ ಮಾಡ್ಕೊಂಡಿದ್ದೀವಲ್ಲ ಆ ಏರಿಯಾನ, ಫಾರ್ ಎಕ್ಸಾಂಪಲ್ ಇದೊಂದು ಏರಿಯಾ, ದಿಸ್ ಇಸ್ ಅ ಏರಿಯಾ. ಈ ಏರಿಯಾನ ನಾವು ಪ್ರೋಗ್ರಾಮ್ಗೋಸ್ಕರ ರಿಸರ್ವ್ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು 2 ಸೆಗ್ಮೆಂಟ್ಸ್ ಆಗಿ, 2 ಭಾಗಗಳನ್ನಾಗಿ ಡಿವೈಡ್ ಮಾಡ್ಕೋತೀವಿ. ಒಂದು ಭಾಗನ ಕೋಡ್ ಸೆಗ್ಮೆಂಟ್ ಅಂತೀವಿ, ಇನ್ನೊಂದನ್ನು ನಾವು ಡೇಟಾ ಸೆಗ್ಮೆಂಟ್ ಅಂತ ಡಿವೈಡ್ ಮಾಡ್ಕೋತೀವಿ. ಕೋಡ್ ಸೆಗ್ಮೆಂಟಲ್ಲಿ ಏನು ಬರೀತೀವಪ್ಪ ಅಂದರೆ, ಕೋಡ್ ಸೆಗ್ಮೆಂಟಲ್ಲಿ ವಿ ಓನ್ಲಿ ರೈಟ್ ದ ಕೋಡ್ ರಿಲೇಟೆಡ್ ಟು ಪ್ರೋಗ್ರಾಮ್. ಲಾಜಿಕ್ ಬರಿತೀವಿ, ಪ್ರೋಗ್ರಾಮ್ದ ಲಾಜಿಕ್ ಏನಿದೆ ಅಲ್ಲ, ಮೇನ್ ಲಾಜಿಕ್ ಈ ಕೋಡ್ ಸೆಗ್ಮೆಂಟ್ ಏರಿಯಲ್ಲಿ ಬರೀಕೊಳ್ತೀವಿ. ದೆನ್ ಡೇಟಾ ಸೆಗ್ಮೆಂಟಲ್ಲಿ ಈ ಪ್ರೋಗ್ರಾಮ್ ಲಾಜಿಕ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ನಮಗೆ ಏನೇನು ಡೇಟಾ ಬೇಕಾಗುತ್ತೆ ಆ ಡೇಟಾನ ಈ ಸೆಗ್ಮೆಂಟಲ್ಲಿ ಬರಿತೀವಿ, ಈ ಏರಿಯಲ್ಲಿ ಬರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಪ್ರೋಗ್ರಾಮಲ್ಲಿ ಏನಿದೆ, ಒಂದು ಇನ್ಸ್ಟ್ರಕ್ಷನ್, ಫಾರ್ ಎಕ್ಸಾಂಪಲ್ ಐ ಸೇ ಆ್ಯಡ್ x, y. ಏನಾಗುತ್ತೆ ಇಲ್ಲಿ, ಆ್ಯಡ್ ಮಾಡೋದು ಎಕ್ಸ್ ಮತ್ತು ವೈನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಆ ಆ್ಯಡ್ ಮಾಡೋ ಕೆಲಸ ಎಲ್ಲಾಗ್ತಾ ಇದೆ, ಆ ಲಾಜಿಕ್, ಮೇನ್ ಲಾಜಿಕ್, ಈ ಇನ್ಸ್ಟ್ರಕ್ಷನ್ ಲಾಜಿಕ್ ಎಲ್ಲಾಗ್ತಾ ಇದೆ, ಇಲ್ಲಿ ಆಗ್ತಾ ಇದೆ.
adding is happening here, addition is happening here, but ಆ್ಯಡ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಡೇಟಾ ಎಲ್ಲಿಂದ ಸಪ್ಲೈ ಆಗುತ್ತೆ, ಈ ಏರಿಯಾಯಿಂದ ಸಪ್ಲೈ ಆಗುತ್ತೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಸ್ಟೋರ್ಡ್ ಹಿಯರ್ ಆ್ಯಂಡ್ ವ್ಯಾಲ್ಯೂ ಆಫ್ ವೈ ಇಸ್ ಸ್ಟೋರ್ಡ್ ಹಿಯರ್. ಸೊ ವೆನ್ ಎವರ್ ದಿಸ್ ಕೋಡ್ ಸಿಗ್ಮೆಂಟ್, ಯಾವಾಗ ಈ ಕೋಡ್ ಸಿಗ್ಮೆಂಟ್ ವ್ಯಾಲ್ಯೂಸ್ಗಳನ್ನು ಕೇಳುತ್ತಲ್ಲ, ಆ ವ್ಯಾಲ್ಯೂಸ್ಗಳನ್ನು ಈ ಕೋಡ್ ಸಿಗ್ಮೆಂಟ್ಗೆ ಸಪ್ಲೈ ಮಾಡ್ತಾ ಇರುತ್ತೆ ಈ ಡೇಟಾ ಸಿಗ್ಮೆಂಟ್. ಸೊ ಹೀಗೆ ನಮ್ಮ ಪ್ರೋಗ್ರಾಮಲ್ಲಿ ಏನು ಮೇನ್ ಲಾಜಿಕ್ ಇರುತ್ತಲ್ಲ ಪ್ರೋಗ್ರಾಮ್ದು, ದ್ಯಾಟ್ ಲಾಜಿಕ್ ಕಮ್ಸ್ ಆ್ಯಂಡ್ ಸಿಟ್ಸ್ ಇನ್ ದಿಸ್ ಏರಿಯಾ ಆ್ಯಂಡ್ the data that is required by the program sits in this area. So that is how we divide our total area into code segment and data segment. ನೋಡೋಣ ಈಗ, let us go directly into the program here. ಫಸ್ಟ್ ಏನು ಮಾಡ್ಕೊಂಡು ಇಲ್ಲಿ ಏರಿಯಾ ಫ್ಯಾಕ್ಟ್ ಕೋಡ್ ರೀಡ್ ಓನ್ಲಿ ನೋಡ್ರಿ. We cannot change the code that this is a read only section, and next keyword in ಬರುತ್ತೆ ಇಲ್ಲಿ, we have entry. Entry ಏನು ಹೇಳುತ್ತೆ? Entry says we are entering into the program. It is like a door. It is like a door. So this is a room. This is a room. ಈ ರೂಮ್ಗೆ ನಾವು ಎಂಟರ್ ಆಗಬೇಕಂದ್ರೆ we need a door. ನಮಗೊಂದು ಡೋರ್ ಬೇಕಾಗುತ್ತೆ. So we enter this program through this. So that is where we use entry keyword. ಇಲ್ಲಿ ಏನಾಗ್ತಾ ಇದೆ, ಮೂವ್ R0, #6 ಏನಾಗ್ತಿದೆ ಅಂದರೆ, R0 ಅನ್ನೋದು ಒಂದು ರೆಜಿಸ್ಟರ್, ದಟ್ ಈಸ್ ಅ 32 ಬಿಟ್ ರೆಜಿಸ್ಟರ್. ನಮ್ಗೆ ಗೊತ್ತಿರೋ ಹಾಗೆ ಆರ್ಮಲ್ಲಿ ಎಲ್ಲ ರೆಜಿಸ್ಟರ್ಸ್ಗಳು, ಮೋಸ್ಟ್ ಆಫ್ ದ ರೆಜಿಸ್ಟರ್ಸ್ ಆರ್ 32 ಬಿಟ್ ರೆಜಿಸ್ಟರ್ಸ್. ಇಲ್ಲೇನಾಗ್ತಿದೆ ಅಂದರೆ R0 ಅಲ್ಲಿ 6 ಮೂವ್ ಆಗ್ತಾ ಇದೆ. ಸೊ 6 ಯಾಕೆ ತಗೊಂಡಿದ್ದೀವಿ? ವಿ ವಾಂಟ್ ಟು ಫೈಂಡ್ ಔಟ್ ದ ಫ್ಯಾಕ್ಟೋರಿಯಲ್ ಆಫ್ 6. ಸೊ ನಾವು ಯಾವ ನಂಬರ್ದು ಫ್ಯಾಕ್ಟೋರಿಯಲ್ ಕಂಡುಹಿಡಿಬೇಕಾಗಿರುತ್ತೆ, ಆ ನಂಬರನ್ನು ನಾವು ರಿಜಿಸ್ಟರ್ R0 ಅಲ್ಲಿ ಹಾಕ್ತೀವಿ. ದೆನ್ ಸೇಮ್ ವ್ಯಾಲ್ಯೂ ನಾವು R1ಗೆ ಮೂವ್ ಮಾಡ್ತೀವಿ. ಈಗ ಮೂವ್ R1, R0 ಅಂದಾಗ R0 ಅಲ್ಲಿರೋ ವ್ಯಾಲ್ಯೂ R0ಗೆ ಬಂದು ಕೂತ್ಕೊಳ್ಳುತ್ತೆ, ದಟ್ ಇಸ್ 6. ನೆಕ್ಸ್ಟ್ ಏನು ಮಾಡ್ತೀವಿ, R0 ಅನ್ನ 2 ಜೊತೆ ಕಂಪೇರ್ ಮಾಡ್ತೀವಿ. ನೋಡ್ರಿ, CMP ಮೀನ್ಸ್ ಕಂಪೇರ್ಸ್. R0 ಅನ್ನ 2 ಜೊತೆ ಕಂಪೇರ್ ಮಾಡ್ತೀವಿ. ಯಾಕೆ ಕಂಪೇರ್ ಮಾಡ್ತೀವಿ? ಈ ಫಾರ್ ಎಕ್ಸಾಂಪಲ್ ನಾನು ಫ್ಯಾಕ್ಟೋರಿಯಲ್ ಆಫ್ 3 ಕೇಳ್ಬೋದು, ಫ್ಯಾಕ್ಟೋರಿಯಲ್ ಆಫ್ 4 ಕೇಳ್ಬೋದು, 5 ಕೇಳ್ಬೋದು. ಫ್ಯಾಕ್ಟೋರಿಯಲ್ ಆಫ್ 2 ಅಂದರೆ 2ನೇ ಆಗುತ್ತೆ. ವಾಟ್ ಇಸ್ ದ ಫ್ಯಾಕ್ಟೋರಿಯಲ್ ಆಫ್ 2? is 2 × 1, that is factorial of 2. ಸೊ ನಾವು ಕೇಳಿರೋ ನಂಬರು, ನಮಗೆ ಫ್ಯಾಕ್ಟೋರಿಯಲ್ ಬೇಕಾಗಿರುತ್ತಲ್ಲ, ಆ ನಂಬರು ಈಸ್ ಇಟ್ ಈಕ್ವಲ್ ಟು 2 ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಈಕ್ವಲ್ ಟು 2 ಇದ್ರೆ ವಿ ವಿಲ್ ಸ್ಟಾಪ್ ಕ್ಯಾಲ್ಕುಲೇಷನ್. ಇದನ್ನೆಲ್ಲ ಲಾಜಿಕ್ ಎಕ್ಸಿಕ್ಯೂಟ್ ಮಾಡಲ್ಲ. ನಾವು ಈಕ್ವಲ್ ಟು 2 ಇದ್ದಾಗ ನಮಗೇನಾದರೂ ಫ್ಯಾಕ್ಟೋರಿಯಲ್ ಆಫ್ 2ನೇ ಬೇಕಾಗಿತ್ತು ಅಂದರೆ ನಾವೇನು ಮಾಡ್ತಾ ಇದ್ದೀವಿ, ಆನ್ಸರ್ನ 2 ಅಂತ ಹೇಳಿಬಿಡ್ತಿದ್ವಿ, ಡೈರೆಕ್ಟಾಗಿ 2 ಅಂತ ಹೇಳಿಬಿಡ್ತೀವಿ. ಅದರ್ ದೆನ್ 2, ಗ್ರೇಟರ್ ದೆನ್ 2 ನಂಬರ್ ಇತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಇಫ್ ಅವರ್ ನಂಬರ್ ಇಸ್ 3, 4, 5, 6 ಈ ರೀತಿ ಇದ್ದಾಗ ನಾವು ಅದನ್ನು ಈ ಮೇನ್ ಲಾಜಿಕನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದರ ಸಲುವಾಗಿ ನಾವು ಅದಕ್ಕೋಸ್ಕರ ಫ್ಯಾಕ್ಟೋರಿಯಲ್ ಆಫ್ 2ನ ಕೇಳಿದರೆ ವಿ ವಿಲ್ ಡೈರೆಕ್ಟ್ಲಿ ಸ್ಟಾಪ್ ಎಕ್ಸಿಕ್ಯೂಟಿಂಗ್ ದಿಸ್ ಲಾಜಿಕ್. ದಟ್ ಇಸ್ ವೈ ವಿ ಕಂಪೇರ್ ದ್ಯಾಟ್ ನಂಬರ್ ವಿತ್ 2. ಸೊ ಕಂಪೇರ್ R0, 2 ಮಾಡ್ತೀವಿ. ನೆಕ್ಸ್ಟು ಮೂವ್ R2, 1. ಈ R2 ರೆಜಿಸ್ಟರಲ್ಲಿ ನಾವು ಏನು ಸ್ಟೋರ್ ಮಾಡ್ತೀವಿ ಅಂದರೆ, R2 ರೆಜಿಸ್ಟರಲ್ಲಿ ರಿಸಲ್ಟ್ ಅನ್ನು ಸ್ಟೋರ್ ಮಾಡ್ತೀವಿ. R2 = 1. R2 ಈಗ R2 ಅಲ್ಲಿ 1 ಸ್ಟೋರ್ ಮಾಡ್ತಾ ಇದ್ದೀವಿ. ನಾವು ಆಸ್ ಆ್ಯಂಡ್ ವೆನ್ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀವಲ್ಲ, ಕ್ಯಾಲ್ಕುಲೇಷನ್ ಮಾಡಿದಾಗ ಆ ರಿಸಲ್ಟನ್ನು ಇಲ್ಲಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಈಗ ನಾವು ತೊಗೊಂಡಿರೋ ನಂಬರ್ 6 ಇದೆ. ಸೊ R0 ಅಲ್ಲಿ 6 ಇಲ್ಲ, R0, 2 ಅಂದಿದ್ದೀವಿ. ಸೊ 6 is not equal to 2. ಅವಾಗ ನಾಟ್ ಈಕ್ವಲ್ ಟು 2 ಅಂದಾಗ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಯಾವುದೇ ಒಂದು ಕಂಡೀಷನ್ ಟ್ರೂ ಆದರೆ ಈ ಸ್ಟಾಪ್ಗೆ ಹೋಗ್ತೀವಿ. ಅದನ್ನು ಕಂಪ್ಯಾರಿಸನ್ ಬಗ್ಗೆ ನಾನು ನೆಕ್ಸ್ಟ್ ಈ ಸ್ಟೆಪ್ಪಲ್ಲಿ ಹೇಳ್ತೀನಿ ನಿಮಗೆ. ಈಗ ನೆಕ್ಸ್ಟು R2 ಅಲ್ಲಿ 1 ಅನ್ನು ಸ್ಟೋರ್ ಮಾಡಿದ್ದೀವಿ. ನೆಕ್ಸ್ಟ್ ವಿಲ್ ಗೋ ಟು ದಿಸ್ ಲಾಜಿಕ್ ಹಿಯರ್.
ದಿಸ್ ಇಸ್ ಅ ಲೇಬಲ್ ಅಗೇನ್. ರಿಪೀಟ್ ಅನ್ನೋದು ಒಂದು ಲೇಬಲು. ಲೇಬಲ್ ಅಂದ್ರೆ ಈ ಇನ್ಸ್ಟ್ರಕ್ಷನ್ಗೆ, ಲೇಬಲ್ ಅಂದ್ರೆ ಏನ್ ಹೇಳುತ್ತೆ, ಲೇಬಲ್ ಆದ್ಮೇಲೆ ನಾವು ಏನ್ ಇನ್ಸ್ಟ್ರಕ್ಷನ್ ಬರೀತೀವಲ್ಲ ಆ ಇನ್ಸ್ಟ್ರಕ್ಷನ್ಗೆ ಒಂದು ಹೆಸರು ಕೊಡೋದು, ಒಂದು ನೇಮ್ ಅನ್ನ ಕೊಡೋದು. ಸೊ ನಮ್ಗ ಪ್ರೋಗ್ರಾಮ್ ಇಂದ ನಾವು ಪ್ರೋಗ್ರಾಮ್ ಅಲ್ಲಿ ಯಾವಾಗಾದ್ರೂ ಇಫ್ ಯು ವಾಂಟ್ ಟು ಕಮ್ ಬ್ಯಾಕ್ ಟು ದಿಸ್ ಇನ್ಸ್ಟ್ರಕ್ಷನ್ ವಿ ಕ್ಯಾನ್ ರೆಫರ್ ದಿಸ್ ನೇಮ್. ಈ ನೇಮ್ ಅನ್ನ ರೆಫರ್ ಮಾಡಿಕೊಂಡು ನಾವು ಈ ಇನ್ಸ್ಟ್ರಕ್ಷನ್ಗೆ ಯಾವಾಗಾದ್ರೂ ಇಲ್ಲಿ ರಿಟರ್ನ್ ಬರಬಹುದು. ಸೊ ಇಟ್ ಇಸ್ ಲೈಕ್ ಅ ಲೂಪ್. ರೆಫರಿಂಗ್ ದಿಸ್ ಲೇಬಲ್ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ಇನ್ಸ್ಟ್ರಕ್ಷನ್ ಎನಿ ಟೈಮ್. ಇಲ್ಲಿ ಏನಾಗ್ತಾ ಇದೆ, ವಾಟ್ ವಿ ಆರ್ ಸೀಯಿಂಗ್ ಹಿಯರ್ ಇಸ್ SUBS ಇಸ್ ಅ ಇನ್ಸ್ಟ್ರಕ್ಷನ್. ಏನ್ ಮಾಡುತ್ತೆ ಅದು, SUBS ಅಂದ್ರೆ ಈ ಆಪರಂಡ್ ಅನ್ನ ಸಬ್ಸ್ಟ್ರಾಕ್ಷನ್ ಅಲ್ಲಿ ಇನ್ವಾಲ್ವ್ ಮಾಡಿಕೊಳ್ಳುತ್ತೆ. ಏನ್ ಮಾಡುತ್ತಪ್ಪ ಅಂದ್ರೆ R1 ಮೈನಸ್ 1 ದಿಸ್ ಆಪರಂಡ್ ಮೈನಸ್ ದಿಸ್ ಆಪರಂಡ್ ಮಾಡಿ ಬಂದಿರೋ ರಿಸಲ್ಟ್ ಅನ್ನ ಮತ್ತೆ R1 ನಲ್ಲಿ ಸ್ಟೋರ್ ಮಾಡುತ್ತೆ. ಬಂದಿರೋ ರಿಸಲ್ಟ್ ಅನ್ನ ಇಟ್ ವಿಲ್ ಸ್ಟೋರ್ ಬ್ಯಾಕ್ ಇನ್ R1. ಇಲ್ಲಿ ಏನ್ ರಿಜಿಸ್ಟರ್ ಕೊಡ್ತಿದೀವಲ್ಲ ಆ ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಡೆಸ್ಟಿನೇಷನ್ ರಿಜಿಸ್ಟರ್ಸ್. ದೀಸ್ ಆರ್ ಟು ಸೋರ್ಸ್ ರಿಜಿಸ್ಟರ್ಸ್, ಸೋರ್ಸ್ ಆಪರಂಡ್ಸ್. ಸೊ ಈಗೇನಾಗುತ್ತೆ, R1 ನಲ್ಲಿ ಏನಿದೆ ವ್ಯಾಲ್ಯೂ, ಇಲ್ಲಿ ಮೇಲ್ಗಡೆ ನೋಡಿದಾಗ R1 ಅಲ್ಲಿ ವಿ ಹ್ಯಾವ್ R1 6. ಸೊ R1 minus 1, SUBS ಅಂದ್ರೆ ಏನಾಗುತ್ತೆ, R1 minus 1 that is 5. 6 minus 1 will be 5. 6 minus 1 will be 5. That is stored in R1. So R1 becomes 5. R1 ಏನಾಗುತ್ತೆ, 5 ಆಗುತ್ತೆ. ಕೆಳಗಡೆ ಬಂದು ಕಂಪೇರ್ ಮಾಡ್ತೀವಿ. CMP R1, 1 ಏನಾಗುತ್ತೆ, R1 is it equal to 1 ನಾವು ಈಗ R1 5 ಆಗಿದೆ, 1 ಆಗೋವರೆಗೂ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ. ಅದರ ಸಲುವಾಗಿ ಪ್ರತಿ ಸಾರಿ ನಾವು R1 ಅನ್ನ ಡಿಕ್ರಿಮೆಂಟ್ ಮಾಡ್ಕೊಂಡಾಗ ಇಲ್ಲಿ ಏನ್ ಮಾಡ್ತೀವಿ, R1 ಅನ್ನ 1 ಜೊತೆ ಕಂಪೇರ್ ಮಾಡ್ತೀವಿ. ಸೊ R1 is it equal to 1, ಈಗ R1 ವ್ಯಾಲ್ಯೂ ಏನಿದೆ 5 ಇದೆ. 5 is not equal to 1. ನಾಟ್ ಈಕ್ವಲ್ ಟು 1 ಇದ್ದಾಗ ನಾವೇನ್ ಮಾಡ್ತೀವಿ ನೋಡ್ರಿ, ನೆಕ್ಸ್ಟ್ ಚೆಕ್ ಮಾಡ್ತೀವಿ. ಈ ಕಂಪ್ಯಾರಿಸನ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ಈಕ್ವಾಲಿಟಿ ಇಕ್ವೇಶನ್ ಬರುತ್ತಲ್ಲ, ಈಕ್ವಾಲಿಟಿ ಚೆಕ್ ಬರುತ್ತಲ್ಲ, ಅಲ್ಲಿ ಏನಾಗುತ್ತೆ ನೋಡ್ರಿ, R1 is not equal to 1, that is 5 is not equal to 1 ಅಂದಾಗ ಬ್ರಾಂಚ್ ಟು ಸ್ಟಾಪ್ ಲೇಬಲ್ ಇಫ್ ಇಟ್ ಈಸ್ ಈಕ್ವಲ್. R1 ಮತ್ತೆ 1 ಈಕ್ವಲ್ ಆದ್ರೆ ಈ ಸ್ಟಾಪ್ ಅನ್ನೋ ಲೇಬಲ್ಗೆ ಹೋಗು ಅಂತ ಹೇಳ್ತಾ ಇದ್ದೀವಿ. ಈ BEQ ಏನ್ ಹೇಳುತ್ತೆ, ಬ್ರಾಂಚ್ ಇಫ್ ಈಕ್ವಲ್. ಏನ್ ಈಕ್ವಲ್, ನಾವು ಈ ಇನ್ಸ್ಟ್ರಕ್ಷನ್ಗಿಂತ ಮುಂಚೆ ಯಾವ್ದಾದ್ರು ಕಂಪ್ಯಾರಿಸನ್ ಮಾಡಿದ್ರೆ, ಯಾವ್ದಾದ್ರು ಈಕ್ವಾಲಿಟಿಗೆ ಚೆಕ್ ಮಾಡಿದ್ರೆ ಆ ಈಕ್ವಾಲಿಟಿ ಬಗ್ಗೆ ಈ ಬ್ರಾಂಚ್ ಇಕ್ವೇಶನ್ ಏನ್ ಹೇಳುತ್ತೆ, ಈ ಈಕ್ವಾಲಿಟಿ ಇಕ್ವೇಶನ್ ಏನ್ ಹೇಳುತ್ತೆ, ಕಂಪ್ಯಾರಿಸನ್ ಇಕ್ವೇಶನ್ ಈ ಲೇಬಲ್ಗೆ ಹೋಗು ಅಂತ ಹೇಳ್ತಾ ಇದೆ. ಈಗ ಬ್ರಾಂಚ್ ಇಫ್ ಈಕ್ವಲ್ ಯಾವುದು, R1 ಮತ್ತೆ 1 ಈಕ್ವಲ್ ಇದ್ರೆ ಸ್ಟಾಪ್ಗೆ ಹೋಗು ಅಂತ ಹೇಳುತ್ತೆ. ಈಗ ಸ್ಟಾಪ್ ಹೋಗಲ್ಲ ಅದು, ಯಾಕಂದ್ರೆ R1 is not equal ಇದೆ. ಸೊ ಇಟ್ ವಿಲ್ ನಾಟ್ ಗೋ ಟು ಸ್ಟಾಪ್, ಇಟ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಇನ್ಸ್ಟ್ರಕ್ಷನ್, ಇಟ್ ವಿಲ್ ಕಮ್ ಡೌನ್ ಹಿಯರ್. ಇಲ್ಲೇನಾಗ್ತಾ ಇದೆ, MUL ದಟ್ ಇಸ್ ಮಲ್ಟಿಪ್ಲೈ R0 ಅಂಡ್ R1. R0 ಅಲ್ಲಿ ಏನಿದೆ ನೋಡೋಣ, ನೋಡಿ R0 ಅಲ್ಲಿ ವಿ ಹ್ಯಾವ್ 6, ಓಕೆ, ಅಂಡ್ R1 ಅಲ್ಲಿ ವಿ ಹ್ಯಾವ್ 5. ಏನಾಗುತ್ತೆ ಇಲ್ಲಿ ಈ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ R0 ಅಂಡ್ R1 ಅಂದ್ರೆ R0 is equal to 6 and R1 is equal to 5. R0 ಅಲ್ಲಿ 6 ಇದೆ, R1 ಅಲ್ಲಿ 5 ಇದೆ. ಸೊ ಆ 6 into 5 ಏನಾಗುತ್ತೆ, 30 is stored in R2. ಸೊ R2 ಅಲ್ಲಿ ಏನು ಸ್ಟೋರ್ ಆಗುತ್ತೆ, 30 ಸ್ಟೋರ್ ಆಗುತ್ತೆ. R2 is 30 ನಾವು ಕೆಳಗಡೆ ಬಂದು ಮೂವ್ R0, R2. ಸೊ R0 ಅಲ್ಲಿ ಹೊಸ ವ್ಯಾಲ್ಯೂ ಏನು ಬರುತ್ತೆ, ಈಗ R0 ಅಲ್ಲಿ ಹೊಸ ವ್ಯಾಲ್ಯೂ 30 ಬರುತ್ತೆ. R2 ಅಲ್ಲಿರೋ ವ್ಯಾಲ್ಯೂ R0 ಹೊಳ್ಳಿ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರ್ತೀರಿ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದೆ ಬ್ರಾಂಚ್ ರಿಪೀಟ್. ಬ್ರಾಂಚ್ ಟು ರಿಪೀಟ್ ಈ ಲೇಬಲ್ಗೆ ನೋಡ್ರಿ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಡೌನ್ ಹಿಯರ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ದಿಸ್ ಇನ್ಸ್ಟ್ರಕ್ಷನ್ ಅಗೇನ್. ಸೊ B ಮೀನ್ಸ್ ಬ್ರಾಂಚ್. ಬ್ರಾಂಚ್ ಅಂದ್ರೆ ಜಂಪ್ ಅದು. ಸೊ ಫ್ರಮ್ ಹಿಯರ್ ಏನ್ ಹೇಳುತ್ತೆ, ಯು ಗೋ ಟು ರಿಪೀಟ್ ಅಗೇನ್, ಕಮ್ ಹಿಯರ್, ಯು ವಿಲ್ ಕಮ್. ಮತ್ತೆ ಇಲ್ಲಿಂದ ಇನ್ಸ್ಟ್ರಕ್ಷನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾ ಬರ್ತೀವಿ. ಸೊ ಈಗೇನಾಗಿದೆ, ವಾಟ್ ಇಸ್ ಅ ನ್ಯೂ ವ್ಯಾಲ್ಯೂ ಆಫ್ R1? R1 is 5 now. R1 is 5. ಸೊ 5 minus 1 is 4. R1 ಅಲ್ಲಿ ಏನು ಸ್ಟೋರ್ ಆಗುತ್ತೆ, R1 is
new value of R1 will be 4. New value of R1 is 4. Is 4 equal to 1? Nodri, again it will compare. 4 is not equal to 1 andaga it will not go to stop, it will directly come here. 4 is not equal to 1, it will come here. So now again the multiplication, R0 into R1. What is R0 now? R0 is 30. Previously it was 30. And what is R1 now? 4. So 30 into 4. First step ಅಲ್ಲಿ ಏನಾಗಿತ್ತು 6 into 5 ಅದನ್ನ ನಾವು R2 ಅಲ್ಲಿ ಸ್ಟೋರ್ ಮಾಡಿದ್ವಿ. ಈಗ 30 into 4 ಏನಾಗುತ್ತೆ 120 is stored in again R2. ನೋಡ್ರಿ R0 is 30, R1 is 4. So 30 into 4 is stored again in R2. That is 120 is stored in R2. Again from R2 we are moving it to R0. So new value in R0 will be 120. New value in R0 will be 120. So R0 new value is 120. Now come down again, go to repeat. You come here again. Now what is value in R1? R1 is 4. 4 minus 1 is 3. So new value of R1 is 3 now. R1 ಅಲ್ಲಿ ಹೊಸ ವ್ಯಾಲ್ಯೂ ಏನು ಬಂದಿದೆ 3 ಆಗಿದೆ. R1 has become 3. And is 3 equal to 1? Compare 3 and 1. Not equal. Not equal ಅಂದಾಗ ಈ ಸ್ಟಾಪ್ ಹೋಗಲ್ಲ, it will come down here. So again now what happens? R0 into R1. R1 is 3. R1 is 3 here and R0 is 120. So R2 is equal to nodri R0 into R1, that result is stored in R2. So R2 will be, R0 is how much? 120. 120 ಇದೆ. R1 ಎಷ್ಟಿದೆ? 3 ಇದೆ. So 120 into 3 is 360. R2 ಅಲ್ಲಿ ಹೊಸ ವ್ಯಾಲ್ಯೂ ಏನು ಬರುತ್ತೆ ಈಗ 360 ಬರುತ್ತೆ. So new R2 is 360. New R2 will be 360 now. New R2 is 360. So that 360 again move R0, R2 ಅಂದಾಗ R0 ಗೆ ಏನು ಮೂವ್ ಮಾಡ್ತಾ ಇದೀವಿ 360 ಮೂವ್ ಮಾಡ್ತಾ ಇದೀವಿ. Fine. Next again B repeat. You come here. R1 was 3. Now SUBS ಅಂದ್ರೆ ಏನಾಗುತ್ತೆ 3 minus 1 is stored again in nodri R1 minus 1 and result is stored in R1 again. So 3 minus 1 is 2. 2 is stored in R1. So new value of R1 is 2. So 2, is it equal to 1? Not equal. If not equal, don't go to stop, come here. What is value in R0? R0 is 360. So new value of R2 nodri iga R2 is equal to, what is R0? 360 into R1. What is R1? R1 is 2. 360 into 2 is 720. R2 has 720 now. That is moved back to R0. So what is new value of R0 now? R0 is 720. R0 is 720. Now again we will come here, branch repeat. So again it will come here, SUBS. So it was 2. 2 minus 1 is stored back in R1 again. So R1 minus 1 result is stored in R1 again. So R1 is 1, 2, 2 minus 1 is 1 is stored in R1. So new value of R1 is 1 now. So R1 becomes 1. Now compare R1 with 1. R1 is 1, it is compared with 1. So is it equal now? So R1 value is equal to 1. So you come here, branch to stop if equal. Now they are equal, so we will not come down, we will directly branch to this. That means we will directly jump here. When this equation satisfies, that means R1 is equal to 1. Now we will not go to this instructions, we will directly come to stop. Then here stop ಅಲ್ಲಿ ಏನಾಗ್ತಾ ಇದೆ, NOP, no operation, no operation, no operation ಏನಾಗ್ತಾ ಇದೆ, ಈ no operation is doing nothing but it is waiting for some time, it is delaying the processor time for few seconds so that the queue
ದ ಇನ್ಸ್ಟ್ರಕ್ಷನ್ಸ್ ದಟ್ ಆರ್ ಇನ್ ಕ್ಯೂ ಆರ್ ಕಂಪ್ಲೀಟೆಡ್, ದಟ್ ಇಸ್ ವೈ ವಿ ಯೂಸ್ ನೋಪ್. ನೋಪ್ ಏನೂ ಮಾಡಲ್ಲ, ನೋ ಆಪರೇಷನ್. ಬಟ್ ಇನ್ನು ನೀವು ಡೈರೆಕ್ಟ್ ಆಗಿ ಇಲ್ಲಿ ಜಂಪ್ ಆದ ತಕ್ಷಣ ಏನಾಗ್ತಾ ಇದೆ, ಫೈನಲಿ ರಿಸಲ್ಟ್ಸ್ಗಳನ್ನು ನಾವು ಕ್ಯೂ ಅಲ್ಲಿ, ಈ ಇನ್ಸ್ಟ್ರಕ್ಷನ್ಸ್ಗಳು ಕ್ಯೂ ಅಲ್ಲಿ ಇರ್ತವೆ, ಆ ಇನ್ಸ್ಟ್ರಕ್ಷನ್ಗಳು ಕ್ಯೂ ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ನಾವು ಏನು ಮಾಡ್ತೀವಿ, ವೇಟ್ ಫಾರ್ ಸಮ್ ಟೈಮ್. ದಟ್ ಇಸ್ ವೈ ವಿ ರೈಟ್ 2 to 3 times NOP ಅನ್ನು ಬರೆದು ದೆನ್ ವಿ ಎಂಡ್ ದ ಪ್ರೋಗ್ರಾಮ್. ಸೊ ಎಂಡ್ ಆಫ್ ದ ಪ್ರೋಗ್ರಾಮ್ ಏನಾಗುತ್ತೆ, ರಿಸಲ್ಟ್ ಎಲ್ಲಿ ಸ್ಟೋರ್ ಆಗಿದೆ, R0 ಅಲ್ಲಿ ಸ್ಟೋರ್ ಆಗಿದೆ ನೋಡಿ. ಸೊ R0 ಅಲ್ಲಿ 720 ಇದೆ. ನಾವು ಫ್ಯಾಕ್ಟೋರಿಯಲ್ ಆಫ್ 6 ಕೇಳಿದ್ದೀವಿ. 6 ಫ್ಯಾಕ್ಟೋರಿಯಲ್ ಇಸ್ 720. 6 ಫ್ಯಾಕ್ಟೋರಿಯಲ್ ಇಸ್ 720. ನಾವು ಫೈನಲ್ ರಿಸಲ್ಟ್ ಅನ್ನು ಯಾವ ರಿಜಿಸ್ಟರ್ ನೋಡ್ತೀವಿ, R0 ರಿಜಿಸ್ಟರ್ ಅಲ್ಲಿ ನೋಡ್ತೀವಿ. ದೇರ್ ಇಸ್ ಒನ್ ಮೋರ್ ಥಿಂಗ್ ಹಿಯರ್ ಐ ಡಿಂಟ್ ಮೆನ್ಷನ್ ಹಿಯರ್. SUBS ಅಂತ ಹೇಳುತ್ತೆ ನೋಡ್ರಿ. ದೇರ್ ಆರ್ 2 ಇನ್ಸ್ಟ್ರಕ್ಷನ್ಸ್, SUB R1, R1, 1 ಅಂತ ಬರೀಬಹುದು. ಕೆಲವೊಂದು ಇನ್ಸ್ಟ್ರಕ್ಷನ್ ಅಲ್ಲಿ ನಾವು SUB ಯೂಸ್ ಮಾಡ್ತೀವಿ, ಕೆಲವೊಂದು ಸರಿ SUBS ಏನು ಮಾಡ್ತೀವಿ. ಎಲ್ಲಿ ನಾವು ಎಸ್ ಯೂಸ್ ಮಾಡ್ತೀವಿ, ಏನು ಹೇಳುತ್ತೆ ಅಂದರೆ R1 - 1 ಮಾಡಿದ ಮೇಲೆ, R1 - 1 ಮಾಡಿದ ಮೇಲೆ ರಿಸಲ್ಟ್ R1 ಅಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಆಲ್ಸೋ CPSR ರಿಜಿಸ್ಟರ್ ಅಂತ ಬರುತ್ತೆ, ಒಂದು ಕಂಟ್ರೋಲ್ ಪ್ರೋಗ್ರಾಮ್ ಸ್ಟೇಟಸ್ ರಿಜಿಸ್ಟರ್ ಅಂತ ಒಂದು CPSR ರಿಜಿಸ್ಟರ್. ದಿಸ್ ಇಸ್ 32-bit ರಿಜಿಸ್ಟರ್. ಈ ರಿಜಿಸ್ಟರ್ ಅಲ್ಲಿ ದೇರ್ ಆರ್ ಫ್ಲಾಗ್ಸ್. ಯಾವ ರೀತಿ ಫ್ಲಾಗ್ಸ್ ಇದಾವೆ, ಕ್ಯಾರಿ ಫ್ಲಾಗ್, N, Z, C, V, ಇದು ಕ್ಯಾರಿ ಫ್ಲಾಗು, ಓವರ್ಫ್ಲೋ ಫ್ಲಾಗು, ನೆಗೆಟಿವ್ ಫ್ಲಾಗು, ಝೀರೋ ಫ್ಲಾಗು. ಈ ಫ್ಲಾಗ್ಸ್ಗಳು ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ಗಳು ಆದಮೇಲೆ, ನಮಗೆ ಒಂದು ಇನ್ಸ್ಟ್ರಕ್ಷನ್ ಆದಮೇಲೆ ಈ ಫ್ಲಾಗ್ಸ್ಗಳು ಅಪ್ಡೇಟ್ ಆಗಬೇಕಾಗಿತ್ತು ಅಂದರೆ ಅವಾಗ ನಾವು ಏನು ಬರಿತೀವಿ, ಆ ಇನ್ಸ್ಟ್ರಕ್ಷನ್ಗೆ ಎಸ್ ಅಂತ ಪೋಸ್ಟ್ ಫಿಕ್ಸ್ ಮಾಡ್ತೀವಿ. ಪ್ರಿಫಿಕ್ಸ್ ಅಲ್ಲ, ಪೋಸ್ಟ್ ಫಿಕ್ಸ್ ಮಾಡ್ತೀವಿ. ಪೋಸ್ಟ್ ಫಿಕ್ಸ್ ಅಂದರೆ ಈ ಆಪರೇಷನ್ ಆದಮೇಲೆ R1 - 1 ಮಾಡಿ ರಿಸಲ್ಟನ್ನು R1 ಅಲ್ಲಿ ಸ್ಟೋರ್ ಮಾಡಿದ್ಮೇಲೆ ಕ್ಯಾರಿ ಜನರೇಟ್ ಆಗಿತ್ತು ಅಂದರೆ ಈ ಫ್ಲಾಗನ್ನು ಹೈ ಮಾಡ್ತೀವಿ, ಈ ಬಿಟ್ಟನ್ನು ಹೈ ಮಾಡ್ತೀವಿ. ಯಾವ ರಿಜಿಸ್ಟರಲ್ಲಿ ಆಟೋಮೆಟಿಕ್ ಆಗಿ ನಾವು ಮಾಡಲ್ಲ, ಇಟ್ ಇಸ್ ಆಟೋಮೆಟಿಕಲಿ ಡನ್. ಕ್ಯಾರಿ ಫ್ಲಾಗ್ ಇಸ್ ಸೆಟ್. ಝೀರೋ ರಿಸಲ್ಟ್ ಏನಾದರೂ ಝೀರೋ ಬಂದಿತ್ತು ಅಂದರೆ ಝೀರೋ ಫ್ಲಾಗ್ ಇಸ್ ಸೆಟ್. ಫಾರ್ ಎಕ್ಸಾಂಪಲ್, ಲೆಟ್ ಮೀ write it here. Let me show you here. See, I have written SUBS R1, R2, R3 ಬರ್ದಿದ್ದೀನಿ. where R2 is equal to 5 and R3 is equal to 5. ಏನಾಗುತ್ತೆ ಇಲ್ಲಿ, R2 - R3 ಮಾಡ್ತೀವಿ. R2 is 5, R3 is 5. ಸೊ R2 - R3 is 0. R1 ಅಲ್ಲಿ ಏನು ಬರುತ್ತೆ, ರಿಸಲ್ಟ್ 0 ಬರುತ್ತೆ. ರಿಸಲ್ಟ್ 0 ಬಂದಾಗ ಝೀರೋ ಫ್ಲಾಗ್ ಆಟೋಮೆಟಿಕ್ ಆಗಿ ಹೈ ಆಗುತ್ತೆ. ಎಲ್ಲಿ, CPSR ರಿಜಿಸ್ಟರ್ ಅಲ್ಲಿ ಝೀರೋ ಅನ್ನೋದು ಒಂದು ಬಿಟ್ ಇದೆ, ಆ ಬಿಟ್ ಹೈ ಆಗುತ್ತೆ. ಇನ್ ಕೇಸ್ ನಾವು ಕ್ಯಾರಿ ಏನಾದರೂ ಬೇಕಾಗಿತ್ತು ಅಂದರೆ, ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಅವಾಗ ಕ್ಯಾರಿ ಫ್ಲಾಗ್ ಸೆಟ್ ಆಗುತ್ತೆ. ಸೊ ನಮ್ಮ ಇನ್ಸ್ಟ್ರಕ್ಷನ್ ಅಲ್ಲಿ ಏನೇನು ಆಪರೇಷನ್ಸ್ ಆಗಿರ್ತಾವೋ ಕರೆಸ್ಪಾಂಡಿಂಗ್ ಆಗಿ ಆ ಪರ್ಟಿಕ್ಯುಲರ್ ಫ್ಲಾಗ್ಸ್ಗಳು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ನಮಗೆ SUBS ಬರ್ದೀವಿ ಅಂದರೆ ಆ ಕರೆಸ್ಪಾಂಡಿಂಗ್ ಫ್ಲಾಗ್ಸ್ಗಳು ಹೈ ಆಗ್ತವೆ ಅಥವಾ ಲೋ ಆಗ್ತವೆ. ದಟ್ ಈಸ್ ವೇರ್ ವಿ ಯೂಸ್ ದಿಸ್ SUBS ಸಬ್ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡ್ತೀವಿ. ನಾವು ಲೆಟ್ ಮೀ ಶೋ ಯು ದಿಸ್ ಪ್ರೋಗ್ರಾಮ್ ಇನ್ Keil 4. ಲೆಟ್ ಮೀ ಎಕ್ಸಿಕ್ಯೂಟ್ ಅಂಡ್ ಶೋ ಯು ದಿಸ್ ಹಿಯರ್. We open Keil 4 here. Keil 4, hope you guys know how to operate Keil 4. Keil 4 ಆಪರೇಟ್ ಮಾಡೋದು ಗೊತ್ತಿದೆ ಅನ್ಕೊಂಡಿದ್ದೀನಿ ನಾನು. ಇನ್ ಕೇಸ್ ಫಾರ್ ದೋಸ್ ಹೂ ಡು ನಾಟ್ ನೋ ಆರ್ ಕನ್ಫ್ಯೂಷನ್ ಇದ್ರೆ, ಲೆಟ್ ಮೀ ಟೆಲ್ ಯು ಒನ್ಸ್ ಅಗೇನ್. Keil ಸಾಫ್ಟ್ವೇರನ್ನು ನೀವು Keil Vision 4 ಅಲ್ಲಿ ಡಬಲ್ ಕ್ಲಿಕ್ ಮಾಡಬೇಕು. ಯು ಹ್ಯಾವ್ ಟು ಡಬಲ್ ಕ್ಲಿಕ್ ಆನ್ ದ್ಯಾಟ್. ಅವಾಗ ಯು ವಿಲ್ ಗೆಟ್ ದಿಸ್ ವಿಂಡೋ. ದೆನ್ ಗೋ ಟು ಪ್ರಾಜೆಕ್ಟ್, ಕ್ರಿಯೇಟ್ ಅ ನ್ಯೂ ಪ್ರಾಜೆಕ್ಟ್ ಹಿಯರ್. ನ್ಯೂ ಪ್ರಾಜೆಕ್ಟನ್ನು ನೀವು ಯು ಕ್ಯಾನ್ ಸ್ಟೋರ್ ಇಟ್ ಇನ್ ಯುವರ್ ಡ್ರೈವ್, ಎನಿ ಲೋಕಲ್ ಡ್ರೈವ್ ಅಲ್ಲಿ ಸ್ಟೋರ್ ಮಾಡ್ಬೋದು. ಐ ಸೇ ಪ್ರಾಕ್ಟೀಸ್ ಪ್ರೋಗ್ರಾಮ್ಸ್ ಅಂತ. ಇಟ್ ಈಸ್ ಅ ನೇಮ್ ಆಫ್ ಅ ಪ್ರಾಜೆಕ್ಟ್, ನಾಟ್ ನೇಮ್ ಆಫ್ ದ ಫೈಲ್. ಪ್ರೋಗ್ರಾಮ್ ಹೆಸರಲ್ಲ ಅದು. ಪ್ರಾಕ್ಟೀಸ್ ಅಂತ ಒಂದು ಪ್ರಾಜೆಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೇವ್ ಇಟ್ ಇನ್, ಐ ಆಮ್ ಸೇವಿಂಗ್ ಇಟ್ ಇನ್ ಡಿ ಡ್ರೈವ್. ಸೇವ್ ಇಟ್. ದೇರ್ ಇಸ್ ಆಲ್ರೆಡಿ ಒನ್ ಪ್ರಾಜೆಕ್ಟ್. ಓಕೆ, ಐ ವಿಲ್ ಸೇ ಪ್ರಾಕ್ಟೀಸ್ 1 ಅಂತ ಕೊಡ್ತೀನಿ. ಸೇವ್ ಆದಾಗ
we are working on LPC 2148. So NXP ಅಲ್ಲಿ ಲಿಸ್ಟ್ ಆಗುತ್ತೆ ಅದು. You select LPC 2148, say okay. Then ಇದನ್ನ ನೀವು ಹಾರ್ಡ್ವೇರ್ ಯೂಸ್ ಮಾಡ್ತಿದ್ರೆ you say yes, otherwise say no. Then ಇಲ್ಲಿ ಒಂದು ಟಾರ್ಗೆಟ್ ಪ್ರಾಜೆಕ್ಟ್ ಕ್ರಿಯೇಟ್ ಆಯಿತು. ಇಲ್ಲಿ ನೀವು ಪ್ರೋಗ್ರಾಮ್ ಅನ್ನು ಬರೀಬೇಕು. Now you have to write the program. So what you do to write the, we have created a program project. Now we have to write the program. So file, go to file, say new, ಒಂದು ಹೊಸ ಫೈಲ್ ಕ್ರಿಯೇಟ್ ಆಗುತ್ತೆ. ಸೊ ಆಲ್ರೆಡಿ ನನ್ನ ಪ್ರೋಗ್ರಾಮ್ ಅನ್ನು ಬರೆದಿದ್ದೆ ಇಲ್ಲಿ. ಐ ವಿಲ್ ಜಸ್ಟ್ ಕಾಪಿ ಪೇಸ್ಟ್ ಇಟ್. ಐ ವಿಲ್ ಪೇಸ್ಟ್ ಇಟ್. ಸೊ ಈ ರೀತಿ ನಾವು ಪ್ರೋಗ್ರಾಮ್ ಅನ್ನು ಬರಿತೀವಿ. ಪ್ರೋಗ್ರಾಮ್ನ ಬರೆದಾದ್ಮೇಲೆ ಯು ಹ್ಯಾವ್ ಟು ಸೇವ್ ಇಟ್. ಅಗೇನ್ ಗೋ ಟು ಫೈಲ್, ಸೇವ್ ಆಸ್. You can store it in that file whichever you have created practice ಅಂತ. ಇಲ್ಲಾಂದ್ರೆ ಡಿ ಡ್ರೈವ್ ಅಲ್ಲಿ ಪ್ರೋಗ್ರಾಮ್ಸ್ ಅನ್ನ ಸ್ಟೋರ್ ಮಾಡಬಹುದು. ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಪ್ರೋಗ್ರಾಮ್ ಅನ್ನ ಹೆಂಗ್ ಸೇವ್ ಮಾಡಬೇಕು ಅಂದ್ರೆ ಸೇವ್ ಇಟ್ ಇನ್ ಡಿ ಡ್ರೈವ್ ಓನ್ಲಿ. ಸಿ ಪ್ರೋಗ್ರಾಮ್ಗೆ ಕರೆಸ್ಪಾಂಡಿಂಗ್ ಟು ದಟ್ ವಿ ಹ್ಯಾವ್ ಟು ಗಿವ್ ನೇಮ್. ನೇಮ್ ಏನಿದು ಫ್ಯಾಕ್ಟೋರಿಯಲ್ ಅಂತ ಹೆಸರು ಕೊಡ್ತೀನಿ. ಫ್ಯಾಕ್ಟೋರಿಯಲ್ ಡಾಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಡಾಟ್ ಎಸ್ ಅಂತ ಕೊಡಬೇಕು. When you are writing programs in ARM, you have to save it dot extension ಅನ್ನ dot s ಅಂತ ಕೊಡಬೇಕು. then save it. So ಇಲ್ಲಿ ಆ ನೇಮ್ ಅಪಿಯರ್ ಆಗುತ್ತೆ. then what we have to do, ಈ ಫೈಲ್ ಅನ್ನ ಈ ಪ್ರಾಜೆಕ್ಟ್ಗೆ ಆಡ್ ಮಾಡಬೇಕು. click on the source group, right click, add files to the group. So you have saved it here. See it is dots, ನೋಡ್ರಿ ಫೈಲ್ ಟೈಪ್ is dot c ತೋರಿಸ್ತಾ ಇದೆ. dot c ಎಕ್ಸ್ಟೆನ್ಷನ್ ಇರೋ ಫೈಲ್ಸ್ಗಳನ್ನು ತೋರಿಸ್ತಾ ಇದೆ ಅದು. ಸೊ ಸೇ ಆಲ್ ಫೈಲ್ಸ್ ತಗೊಂಡಾಗ ನಿಮ್ಮ ಫೈಲ್ ಸಿಗುತ್ತೆ. ಇಲ್ಲಿ ನಿಮ್ಮ ಫೈಲ್ ಏನು ತಗೊಂಡಿದ್ದೀನೋ ಫ್ಯಾಕ್ಟೋರಿಯಲ್ ಅಂತ ತಗೊಂಡಿದ್ದೀವಿ. ಫ್ಯಾಕ್ಟೋರಿಯಲ್, ಯು ಸರ್ಚ್ ಫಾರ್ ಫ್ಯಾಕ್ಟೋರಿಯಲ್. ಎಸ್, ಫ್ಯಾಕ್ಟೋರಿಯಲ್ ಡಾಟ್ ಎಸ್ ಅಂತ ತಗೊಂಡಿದ್ವಿ. ಆ್ಯಡ್ ಇಟ್ ಅಂದರೆ ಈ ಪ್ರಾಜೆಕ್ಟ್ಗೆ ನೋಡಿ ಸೋರ್ಸ್ ಗ್ರೂಪ್ ನೋಡಿದಾಗ ಫ್ಯಾಕ್ಟೋರಿಯಲ್ ಡಾಟ್ ಎಸ್ ಅಂತ ಪ್ರೋಗ್ರಾಮ್ ಅಪಿಯರ್ ಆಯಿತು. ಈಗ ಯು ಹ್ಯಾವ್ ಟು ಸಿ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್. ರೈಟ್ ಕ್ಲಿಕ್, ಬಿಲ್ಡ್. ನೀವು ಬಿಲ್ಡ್ ಮಾಡಿದಾಗ ದೇರ್ ಇಸ್ ಒನ್ ಎರರ್ ನೋಡ್ರಿ, ಅನ್ನೋನ್ ಆಪ್ಕೋಡ್ ಫ್ಯಾಕ್ಟ್. ಸಿ ಈ ಕೀಲ್ ಫೋರ್ ಏನಿದೆ ಅಂದರೆ ಇಟ್ ಈಸ್ ಅ ಲಿಟಲ್ ಬಿಟ್ ಸೆನ್ಸಿಟಿವ್ ಟು ಸ್ಪೇಸಸ್. ಏನು ಮಾಡಿ, ಆರ್ಮ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ ಬಿಗಿನಿಂಗ್, ಗಿವ್ ಅ ಸ್ಪೇಸ್ ಹಿಯರ್ ಟು ಏರಿಯಾ. ಏರಿಯಾ ಏನಿದೆಯಲ್ಲ, ಡೋಂಟ್ ಟೇಕ್ ಸ್ಟಾರ್ಟೆಡ್ ಫ್ರಮ್ ದ ಫಸ್ಟ್ ಕ್ಯಾರೆಕ್ಟರ್. ಒಂದು ಸ್ಪೇಸ್ ಕೊಟ್ಟು ಸ್ಟಾರ್ಟ್ ಮಾಡಿ. ನಾವು ಒಂದು ಸ್ಪೇಸ್ ಕೊಟ್ಟು ಅಗೇನ್ ಐ ವಿಲ್ ಬಿಲ್ಡ್ ಇಟ್. So I got 0 errors. And similarly ನೋಡ್ರಿ, if I just take this entry, repeat ಅನ್ನ ಮುಂದೆ ತಗೊಂಡಾಗ, ಒಂದು ಸ್ವಲ್ಪ ಮುಂದೆ ತಗೊಂಡಾಗ ನೋಡಿ, I will try to build it. Again I am getting errors. So ಈ ಲೇಬಲ್ಸ್ಗಳನ್ನು I have to begin from the starting. ಯಾಕೆ ಅಂದರೆ, so it needs to differentiate these labels and this area. That is why ಈ ಏರಿಯಾನ ಒಂದು ಸ್ಪೇಸ್ ಬಿಟ್ಟು ಮುಂದೆ ತಗೋಬೇಕು. ಅದಾದಮೇಲೆ ನಾವು ಬಿಲ್ಡ್ ಆದಮೇಲೆ ಇಫ್ ಎರರ್ಸ್ 0 ಇದ್ದಾಗ ಗೋ ಟು ಡಿಬಗ್, ಸ್ಟಾರ್ಟ್ ಡಿಬಗ್ ಸೆಷನ್ ಮಾಡಿ, ಸೇ ಓಕೆ. ದೆನ್ ಈ ಲೆಫ್ಟ್ ಸೈಡಲ್ಲಿ ನಿಮಗೆ ಏನೇನು ವಿಂಡೋಗಳು ಇದಾವಲ್ಲ, ಏನೇನು ರೆಜಿಸ್ಟರ್ಸ್ ಯೂಸ್ ಮಾಡ್ತಾ ಇದ್ದೀವಿ ಆ ರೆಜಿಸ್ಟರ್ಸ್ಗಳನ್ನು ನಾವು ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಮ್ಮ ಪಾಯಿಂಟರ್ ಇಲ್ಲಿದೆ. ಈ ಇನ್ಸ್ಟ್ರಕ್ಷನ್ ಪಾಯಿಂಟ್ ಇಲ್ಲಿಗೆ ಮಾಡ್ತಾ ಇದೆ ಅಂದರೆ ಇನ್ನೂ ಎಕ್ಸಿಕ್ಯೂಷನ್ ಆಗಿಲ್ಲ, ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಿಲ್ಲ. ಇಲ್ಲಿ ನೀವು ಒನ್ ಬೈ ಒನ್ ನೋಡ್ಬೇಕಾದ್ರೆ ಸ್ಟೆಪ್ ಇನ್ ಹಿಯರ್ ಲೈಕ್ ದಿಸ್. ಇದನ್ನ ಏನಾಯ್ತು, ಈಗ R0ಗೆ 6 ಮೂವ್ ಆಯಿತು ನೋಡಿ. ಇಲ್ಲಿ R0ಗೆ 6 ಮೂವ್ ಆಯಿತು. ನೆಕ್ಸ್ಟ್ ವಿಸೆ R1ಗೆ ಏನು ಮೂವ್ ಆಯಿತು, R0 ಅಲ್ಲಿರೋ ವ್ಯಾಲ್ಯೂ R1ಗೆ ಮೂವ್ ಆಯಿತು. ಅಗೇನ್ R0 6 ಆಯಿತು. ದೆನ್ R0 ಈಸ್ ಕಂಪೇರ್ಡ್ ವಿತ್ 2. ಈ ಇನ್ಸ್ಟ್ರಕ್ಷನ್ ಅಲ್ಲಿ ಕಂಪೇರ್ ಆಗುತ್ತೆ. ಕಂಪೇರ್ ಆದಮೇಲೆ R0 6 ಇದೆ, 6 ಇಸ್ ನಾಟ್ ಈಕ್ವಲ್ ಟು 2 ಅಂದಾಗ ಇಲ್ಲಿ ಏನ್ ಮಾಡ್ತಾ ಇದೀವಿ, ಆಕ್ಚುಲಿ ನಾವು BLT ಸ್ಟಾಪ್ ಅಂದ್ರೆ R0 2ಗಿಂತ ಕಡಿಮೆ ಇದ್ರೆ ಸ್ಟಾಪ್ ಮಾಡು. ವಿ ಆರ್ ಗೋಯಿಂಗ್ ಟು ಸ್ಟಾಪ್ ಅಗೇನ್. ಸೊ R0 ಅಲ್ಲಿ 6 ಇದೆ, 2 ಇಲ್ಲ, 2ಗಿಂತ ಕಡಿಮೆ ಇಲ್ಲ, ಸೊ ಸ್ಟಾಪ್ ಆಗಲ್ಲ. ಈಗ R2 ಅಲ್ಲಿ 1 ಮೂವ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನೋಡ್ರಿ, R2 ವಿ ಆರ್ ಮೂವಿಂಗ್ ಟು 1. ನಾವು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇದು ಎಕ್ಸಿಕ್ಯೂಟ್ ಆಗುತ್ತೆ.
ಫಸ್ಟ್ ನೋಡಿ R1 ಅಲ್ಲಿ 6 ಇದೆ, 6 minus 1 ಅಗೇನ್ ರಿಸಲ್ಟ್ ಇಸ್ ಸ್ಟೋರ್ಡ್ ಇನ್ R1. ಸೊ ಏನಾಗುತ್ತೆ, ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದ್ಮೇಲೆ R1 ಅಲ್ಲಿ 5 ಬರುತ್ತೆ ನೋಡಿ. R1 has 5 and 5 is compared with 1. ಸೊ ಈಕ್ವಲ್ ಇಲ್ಲ, ಸೊ ಈಕ್ವಲ್ ಇತ್ತು ಅಂದ್ರೆ ಸ್ಟಾಪ್ ಬರ್ತಾ ಇತ್ತು, ಈಕ್ವಲ್ ಇಲ್ಲ, ಸೊ ಇಟ್ ವಿಲ್ ಕಮ್ ಟು ದಿಸ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್, ಇಟ್ ವಿಲ್ ಕಮ್ ಟು ಮಲ್ಟಿಪ್ಲೈ ಇನ್ಸ್ಟ್ರಕ್ಷನ್. R0 ಅಲ್ಲಿ ಏನಿದೆ, R0 has 6, R1 has 5, 6 into 5 is 30, 30 is stored in R2. ನೋಡಿ R2 ಏನಾಗಿದೆ 30. 1E means 30. Let me show you this here through this calculator. 1E ಅಂತ ಇದೆ ಇಲ್ಲಿ. 1E in hexadecimal is equal to 30 in decimal. So hexadecimal, I am using hexadecimal ಅಲ್ಲಿ I am writing 1E. So I'll write convert. Ready? 1E converted to decimal. So 30. So 1E is 30. Andre, what is happening here? R0 and R1, that is 5 into 6 is stored in R2, that is 30 is stored in R2. R2 again copy to R0. So ಈ 1E ಇಲ್ಲಿ R0 ಬರುತ್ತೆ ನೋಡಿ, 1E has come to R0. ಅಗೇನ್ ಬ್ರಾಂಚ್ ರಿಪೀಟ್, ಸೊ ಇಲ್ಲಿಂದ ನಮ್ಮ ಪಾಯಿಂಟರ್ ಮತ್ತೆ ಇಲ್ಲಿಗೆ ಬರುತ್ತೆ ನೋಡಿ, ಇಟ್ ಹಸ್ ಕಮ್ ಹಿಯರ್. ಈಗ R1 ಅಲ್ಲಿ ಏನಿದೆ, R1 is 5, 5 minus 1 is stored in R1 again, 4 ಆಗುತ್ತೆ. ಆ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಲಿ R1 4 ಆಯಿತು, 4 is not equal to 1, it will not go to stop, it will multiply here, it will come down. ಏನಾಗುತ್ತೆ ಈಗ, R0 ಅಲ್ಲಿ ಏನಿದೆ 1E, that is 30, 30 is multiplied with R1, 30 is multiplied with 4, so 30 into 4 is 120, 120 is stored in R2. So R2 ಅಲ್ಲಿ 120 store, R2 ಅಂದ್ರೆ 78 in hexadecimal, 78 in hexadecimal is 120 in decimal. Let me write it here, 78 is 120 ನೋಡಿ, 78 hexadecimal, decimal is 120. So 120 ಎಲ್ಲಿ ಸ್ಟೋರ್ ಆಯಿತು, R2 ಅಲ್ಲಿ ಸ್ಟೋರ್ ಆಯಿತು. ಅಗೇನ್ that 78 is stored back in R0. ಸೊ R0 ಅಲ್ಲಿ ಮತ್ತೆ ಸ್ಟೋರ್ ಮಾಡಿದೀವಿ. ಸೊ 78 ಇಲ್ಲಿ ಬಂತು, R0 ಗೆ ಬಂತು. ನೆಕ್ಸ್ಟ್ ಯು ಅಗೇನ್ ರಿಪೀಟ್ ಇಟ್. ಈಗ R1 ಅಲ್ಲಿ 4 ಇದೆ, 4 minus 1 becomes 3, 3 is stored in R1 ನೋಡಿ, R1 3 ಆಯಿತು. ನೆಕ್ಸ್ಟ್ 3 is not equal to 1, ಸ್ಟಾಪ್ ಹೋಗಲ್ಲ, ಇಟ್ ವಿಲ್ ಕಮ್ ಟು ದಿಸ್ ಇನ್ಸ್ಟ್ರಕ್ಷನ್ R2. R0 ಅಲ್ಲಿ ಏನಿದೆ 78, that is 120, 120 into R1, R1 ಅಲ್ಲಿ ಏನಿದೆ 3 ಇದೆ, 120 into 3 is 360, 360 stored in R2, 360 ಅಂದ್ರೆ 168, 168 in hexadecimal is equal to 360 in decimal ನೋಡಿ, 168 in hexadecimal is 360 in decimal. So 168 ಆಯಿತು, 360 ಆಯಿತು R2. ಅಗೇನ್ that 360 is stored in R0, R0 ಕೂಡ 168 ಆಗುತ್ತೆ, R0 ಅಲ್ಲಿ 360 ಇದೆ. ನಾವು ಅಗೇನ್ ಗೋ ಟು ರಿಪೀಟ್. ರಿಪೀಟ್ ಅಲ್ಲಿ ಏನಾಗುತ್ತೆ, R1 is 3, R1 becomes 2 now, 2 is stored in R1, 2 is not equal to 1, ಇಲ್ಲಿ ಬರ್ತೀರಿ. R0 ಅಲ್ಲಿ 168, that is 360 ಇದೆ, 360 into R1, that is R1 ಅಲ್ಲಿ ಏನಿದೆ ಈ ಇನ್ಸ್ಟ್ರಕ್ಷನ್ ಆದ್ಮೇಲೆ ನೋಡಿ, R1 is 2 now, R1 is 2, 2 into 360, 720, 720 is stored in R2, 720 ಅಂದ್ರೆ ಎಷ್ಟು, 2D0, 2D0 is 720. Let me show it here again, 2D0, 2D0 2D0 is 720. See here, 720 in decimal, hexadecimal 2D0, ಇಲ್ಲಿ 2D0 ಬಂತ. ಸೊ R2 ಅಲ್ಲಿ 2D0 ಇದೆ, 2D0 will be stored in R0, ಸೊ R0 ಅಲ್ಲಿ 2D0 ಬಂತು. ನೆಕ್ಸ್ಟ್ ಯು ಗೋ ಟು ರಿಪೀಟ್, ರಿಪೀಟ್ ಆಗುತ್ತೆ. R1 ಏನಿತ್ತು 2 ಇತ್ತು, 2 minus 1 becomes 1, ಸೊ R1 1 ಆಯಿತು, 1 is compared with 1, they are equal. ಇಲ್ಲಿ ಇಫ್ ದೇ ಆರ್ ಈಕ್ವಲ್ ನಾವು ಏನು ಹೇಳಿದೀವಿ, ಸ್ಟಾಪ್ ಹೋಗು ಅಂತ ಹೇಳಿದೀವಿ ನೋಡ್ರಿ. ಈಗ ಎಲ್ಲಿ ಬರುತ್ತೆ ಅದು, ಇಟ್ ವಿಲ್ ನಾಟ್ ಗೋ ಟು ಮಲ್ಟಿಪ್ಲಿಕೇಶನ್ ಇನ್ಸ್ಟ್ರಕ್ಷನ್, ಸಿನ್ಸ್ R1 is equal to 1 ಎಲ್ಲಿ ಬರುತ್ತೆ, ಡೈರೆಕ್ಟ್ಲಿ ಲೂಪ್ ಇಲ್ಲಿ ಬಂದ್ಬಿಡುತ್ತೆ ನೋಡಿ,
ಪ್ರೋಗ್ರಾಮ್ ಫ್ಲೋ. ಈ ಇನ್ಸ್ಟ್ರಕ್ಷನ್ ಆದಮೇಲೆ ದಿಸ್ ಇನ್ಸ್ಟ್ರಕ್ಷನ್ ಆದಮೇಲೆ ಇಲ್ಲಿ ಬರುತ್ತೆ ನೋಡಿ, ಡೈರೆಕ್ಟ್ಲಿ ಇಟ್ ಹಸ್ ಕಮ್. ಸೊ ನಮಗೆ 6th ಫ್ಯಾಕ್ಟೋರಿಯಲ್ ಬೇಕಾಗಿತ್ತು. 6th ಫ್ಯಾಕ್ಟೋರಿಯಲ್ is stored in R0. This is how we see the calculation of factorial through a ARM program. Thank you for watching my video.